ಪ್ರಸಾದ್ ಶೆಟ್ಟಿ ಅನ್ನೋರು ಶಂಕರ್ ಎಗ್ ರೈಸ್ ಸೆಂಟರ್ ನಿಯರ್ ಓಲ್ಡ್ ಬಸ್ ಸ್ಟ್ಯಾಂಡ್ ಶಿರ್ಸಿ, ಇಲ್ಲಿ ಎಗ್ ರೈಸ್ ಟ್ರೈ ಮಾಡಿ ಅಂತ ಹಾಕಿದ್ದಾರೆ. ಅದಕ್ಕೊಬ್ಬರು ಹಾನೋ ಒಬ್ರಲ್ಲ ಇಬ್ಬರು ಹಾ ಎಮೋಜಿನೂ ಕಳಿಸಿದ್ದಾರೆ. ಹುಡ್ಕೋಣ ಬನ್ನಿ ಎಲ್ಲಿದೆ ಅಂತ. ಶಂಕರ್ ಎಗ್ ರೈಸ್ ಎಲ್ಲಿದೆ ಗೊತ್ತಾ? ಕೇಳಿದ ತಕ್ಷಣವೇ ಲೊಕೇಶನ್ ಸಜೆಸ್ಟ್ ಮಾಡಿದ್ದಾರೆ ಅಂದರೆ ಪಕ್ಕಾ ಇಲ್ಲೊಂದು ಸ್ವಲ್ಪ ಹವಾ ಮೇಂಟೈನ್ ಆಗಿರೋದಂತ ಗ್ಯಾರಂಟಿ. ಕೋಟೆ ಗಲ್ಲಿ ಹತ್ರ ಹಿಂಗೋದ್ರೆ ಕೋಟೆ ಗಲ್ಲಿಗೆ ಹೋಗ್ತೀವಿ. ಹಿಂಗೋದ್ರೆ ಶಂಕರಣ್ಣ ಎಗ್ ರೈಸು. ಶಂಕರಣ್ಣ ಹೆಸರಲ್ಲೇ ಒಂದು ಪವರ್ ಇದೆ. ಇಲ್ಲಿ ಒಂದು 2-3 ಎಗ್ ರೈಸ್ ಇದೆ. ಶಂಕರ್ ಎಗ್ ರೈಸ್ ಇದೆ, ಶಂಕರಣ್ಣ ಅವರ ಎಗ್ ರೈಸ್ ಸೆಂಟರ್. ಓ ಸೂಪರ್, ತುಂಬ ಫೇಮಸ್ ಆಗಿದ್ದೀರಾ ನೀವು. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬೈಲಾರಿ ಎಕ್ಸ್ಟ್ರಾ ಉಳ್ಳಾಗಡ್ಡಿನ ಹಾಕ್ತೀರಾ? ನಮಗೆ ಬೆಂಗಳೂರವ್ರಿಗೋಸ್ಕರ ಒಂದು ಎಕ್ಸ್ಟ್ರಾ ಉಳ್ಳಾಗಡ್ಡಿ. ನೀವು ಉಳ್ಳಾಗಡ್ಡಿ ಬೇಕಾದ್ರೆ ಕೇಳೋ, ಆನಿಯನ್ ಇದು ಟೊಮೆಟೊ ಮಾತ್ರ ಕೇಳಂಗಿಲ್ಲ. ಸೊ ಏನು ಇಲ್ಲಿ ವಿಶೇಷ ನಮ್ಮದು ಸ್ಪೆಷಾಲಿಟಿ? ಎಗ್ ರೈಸು ಮತ್ತು ಬಾಯ್ಲ್ಡ್ ಎಗ್ ಇಷ್ಟನಾ? ನೀವು ಇಲ್ಲಿ ಎಗ್ ರೈಸು ತಿಂತಿರ್ತೀರಾ? ಕಾಯಂ ಕಸ್ಟಮರ್ ಇಲ್ಲಿ. ಹೇಗಿರುತ್ತೆ ಎಗ್ ರೈಸ್? ಸೂಪರ್ ಆಗಿರುತ್ತಾ? ಅವ್ರು ಎಷ್ಟೊಂದು ಖಾರ ಪುಡಿ ಹಾಕೊಳ್ತಿದ್ದಾರೆ, ಅವ್ರದ್ದೊಂದು ಕೇಳು. ಖಾರ ಪುಡಿ ಅವ್ರ ಕನ್ನಡ ಬರಲ್ಲ. कितना चिल्ली पाउडर डाल के मज़ा आता है क्या इसके साथ? वैसा इसके साथ ನಿಮಗೂ ಫೇವ್ರೇಟ್ ಇದು? ಏನು ಶಿರ್ಸಿನಲ್ಲಿ ಎಗ್ ರೈಸ್ ಅಂದರೆ ಇದೇ ಫೇಮಸ್ಸಾ? ಓ ವಾವ್. ಸೊ ಇವಾಗ ನಮಗೆ ಒಂದು ಎಗ್ ರೈಸ್ ಕೊಡಿ. ಓ ಏನಕ್ಕೆ ಫೇಮಸ್ ಅನ್ನೋದು ಹೇಳ್ಬೇಕು ನಮಗೆ. ರುಚಿಗ ತುಂಬ ಬ್ಯುಸಿ ಪಾಪ, ಅವ್ರು ಮಾತಾಡೋಕ್ಕೆ ಪುರ್ಸೋತಿಲ್ಲ ಅವ್ರಿಗೆ. ಸೊ ಕೆಲಸದ ಮೇಲೆ ಶ್ರದ್ಧೆ, ನಾವು ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ. ಇವಾಗ ಫಸ್ಟು ಒಂದು ಎಗ್ ರೈಸ್ ತಿಂದು ಆಮೇಲೆ ಅವರು ಫ್ರೀ ಆದ್ಮೇಲೆ ಚೂರು ಮಾತಾಡೋಣ. ಮುಂದೆ ವಿಶ್ವ ವೈನ್ಸ್ ಅಂತ ಒಂದು ವೈನ್ ಶಾಪ್ ಇದೆ. ಹಾಂ ಹಾಫ್ ಕೊಡಿ, ಹಾಫ್ ಸಾಕಾಗಿ ನಾನು ಮತ್ತೆ ಇನ್ನೊಂದು ಹಾಫ್ ತೊಗೊಳ್ತೀನಿ. ತುಂಬ ಹಾಕ್ಕೊಟ್ಟಿದ್ದಾರಪ್ಪ. ಜಸ್ಟ್ ಬಂದ್ರಲ್ವಾ? ಸೂಪರ್. ಎಗ್ಗನ್ನು ಇಷ್ಟಪಡೋರಿಗೆ ಇದು ಒಂದು ಭ್ರಷ್ಟನ. ಇವಾಗ ನಮ್ಮ ರಂಗವ್ರು ಪೀಸ್ನ ಇದು ಬಿರಿಯಾನಿ ರೇಂಜಲ್ಲಿ ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿ ಬ್ಯೂಟಿಫುಲ್ ಆಗಿ ನೋಡಿ. ಈ ಥರ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಎಗ್ ರೈಸ್ನ ಕೊಟ್ಟಿರೋದನ್ನ ನೋಡ್ತಾ ಇರೋದು ನಾನಿದೆ ಫಸ್ಟು. ನನಗೆ ತುಂಬ ಐ ಆಮ್ ವೆರಿ ಈಗಲ್ಲಿ ವೇಟಿಂಗ್ ಹೌ ಇಟ್ ಈಸ್ ಅಂತ. ರಂಗವ್ರು ಹೇಗಿದೆ ನಾಲಿಗೆ ರುಚಿ? ಸೂಪರ್ ಆಗಿದೆ. ತುಟಿಗಳಲ್ಲಿ ಆಗಲೇ ಕೆಂಪಾಗೋಯ್ತು. ಇದು ರಂಗವ್ರ ಸ್ಪೆಷಲ್. ಹ್ಞೂ ಅಂತ ಹೇಳಿದ್ರು ಅಂದರೆ ಅದರಲ್ಲಿ ಏನೋ ಒಂದು ಹವಾ ಇದೆ. ನನಗೆ ಮುಂಚೆಯಿಂದನೂ ಈ ರೋಡ್ ಸೈಡಲ್ಲಿ ಎಗ್ ರೈಸ್ನ ನಾರ್ಮಲಾಗಿ ತಿಂತಾ ಇರ್ತೀವಿ. ಎಸ್ಪೆಷಲಿ ಬೆಂಗಳೂರಲ್ಲಿ ಟೋಲ್ ಗೇಟ್ ಹತ್ರ ಅವಾಗ ಸಕ್ಕತ್ತಾಗಿ ಮಾಡೋರು. ನಾನು ತಿಂದಿರೋದ್ರಲ್ಲಿ ಎಗ್ ರೈಸಲ್ಲಿ ಯುನೀಕ್ ಟೇಸ್ಟ್ ಇದ್ದು ಸೂಪರ್ ಆಗಿರೋದು ಇದೆ ಫಸ್ಟ್. ಮತ್ತು ಈ ರೈಸ್ಗೆ ಶಂಕರಣ್ಣವ್ರ ಹೆಸರು ಇಟ್ಕೊಂಡ್ಬಿಟ್ಟು ಅವ್ರಿಗೆ ಕೇಳಬೇಕಾ ಮತ್ತೆ? ಸೂಪರ್ ಇವರು ಏಕ್ ನಂಬರ್. ಎಂಜಾಯ್ ಮಾಡಿ. ನಾವು ಸ್ವಲ್ಪ ಕೌಂಟರ್ ಕಡೆ ನೋಡ್ತೀನಿ ಏನೇನು ನಡೀತಾ ಇದೆ ಅಂತ ಕ್ವಿಕ್ಕಾಗಿ. ಹಾಗೆ ಪಕ್ಕದಲ್ಲಿ ಅವರ ಯಜಮಾನರು ಕೂಡ ಇದ್ದಾರೆ. ಅವರು ಕೂಡ ಹೆವಿ ಬ್ಯೂಸಿ. ನಾವು 1-2 ಸಲ ಮಾತಾಡ್ಸೋಕ್ಕೆ ಟೈಮ್ ಸಿಕ್ಕಿದೆ. ಯಡಿಯೂರಪ್ಪನವರು ಕೂಡ ಇಷ್ಟು ಬ್ಯೂಸಿ ಇಲ್ಲ, ಅಷ್ಟೊಂದು ಬ್ಯೂಸಿ ಆಗಿದ್ದಾರೆ. ಬ್ಯಾಕ್ ಟು ರಂಗ ಆಲ್ಮೋಸ್ಟ್ ಅದೇ ನಾನು ಹೋಗುವಾಗ ಫುಲ್ ಇತ್ತು ಪ್ಲೇಟು.
ಮಿಡ್ಲ್ ಗ್ಯಾಪಲ್ಲಿ ಆಸೆ ಏನು ಬಿಟ್ರೆ ಬೇಜಾರು ಅಂತ ಹೇಳಿದ್ರೆ ಹಾಫ್ ತೊಗೊಂಡೆ ಅಂತ ಫುಲ್ ತೊಗೋಬೇಕಿತ್ತು. ಸೊ ನೀವು ಬಂದರೆ ನೋಡಿ, ನಾನ್ ವೆಜ್ ಲವರ್ಸ್ ಆಗಿದ್ದರೆ ನೀವು ಎಲ್ಲೂ ಹೋಗ್ಬೇಡಿ. ಸಂಜೆ ಮೇಲೆ ಡೈರೆಕ್ಟ್ ಶಿರ್ಸಿನಲ್ಲಿರೋರು ಇಲ್ಲಿ ಬಂದ್ಬಿಡಿ. ಮತ್ತು ಯಾರ್ಯಾರು ಶಂಕರಣ್ಣ ಎಗ್ ರೈಸ್ನ ಕಮೆಂಟ್ ಮಾಡಿ ನಮಗೆ ಸಜೆಸ್ಟ್ ಮಾಡಿದ್ರಿ ಪೇಜಲ್ಲಿ, ಬಿಗ್ ಥ್ಯಾಂಕ್ಸ್. ನೀವು ಹೇಳ್ದಂಗೆ ಓಲ್ಡ್ ಬಸ್ ಸ್ಟಾಪ್ನ ಕೂಡ ರಿವ್ಯೂ ಮಾಡಿದ್ದೀರಿ. ಶಂಕರಣ್ಣ ಅವರೇ ಬರೋಣ. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ಸಿಗೋಣ, ಬಾಯ್ ಬಾಯ್. ನೋಡಿ, ಶಂಕರಣ್ಣ ಅವರು ನಮ್ಮ ಹತ್ರ ದುಡ್ಡು ತೊಗೊಂಡಿಲ್ಲ, ಹಾರ್ಟ್ ಟಚ್ ಮಾಡಿಬಿಟ್ರು. ಸೊ ಈಗ ಆಲ್ಮೋಸ್ಟ್ 9:30 ಆಗಿದೆ. ಸ್ಟಿಲ್ ತುಂಬ ಜನ ನೋಡ್ಬೋದು ನೀವು. ಇಲ್ಲೊಬ್ರು ಹೇಳ್ತಾ ಇದ್ರು ಶಂಕರಣ್ಣ ಅವ್ರದ್ದು ಶಾಪ್ ಕ್ಲೋಸ್ ಆಯ್ತಂದರೆ ಶಿರ್ಸಿನಲ್ಲಿ ಎಗ್ ರೈಸೇ ಕ್ಲೋಸ್ ಆಗುತ್ತೆ ಅಂತ. ಸೊ ಆ ಲೆವೆಲ್ಗೆ ಹವಾ ಮೇಂಟೈನ್ ಮಾಡಿದೆ ಶಂಕರಣ್ಣ ಎಗ್ ರೈಸ್. ಟೋಟಲಿ ವರ್ತ್ ಇಟ್, ಆಸಮ್ ಟೇಸ್ಟ್, ನೋ ವರ್ಡ್ಸ್, ನಥಿಂಗ್ ಮೋರ್ ಟು ಎಕ್ಸ್ಪ್ಲೇನ್.